ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಬಾದುಷಾ ಮಾಡ್ತಾಯಿದ್ದೀನಿ. ಸೊ ಹೇಳಬೇಕು ಅಂತಂದರೆ ನಾನು ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ನೀವು ನೋಡಿ ಹೇಳಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ಸಲ್ಲಿ. ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ ಹೇಳ್ತಾಯಿದ್ರು ಮನೆಯವರು, ಮಕ್ಕಳು. ಮಮ್ಮಿ ಏನಾದರೂ ಮಾಡಿ ಸ್ವಲ್ಪ ತುಂಬ ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ. ತುಂಬ ದಿನ ಆಗಿತ್ತು ನಾನೇನು ಸ್ವೀಟ್ ಮಾಡಿರಲೇ ಇಲ್ಲ. ಸೊ ನೆನ್ನೆ ನಾನೊಂದು ವಿಡಿಯೋ ರೆಸಿಪಿ ಶೇರ್ ಮಾಡಿದ್ದೆ, ಆ ರವೆ ಉಂಡೆ ಅಮ್ಮನ ಹತ್ರ ಮಾಡಿಸ್ಕೊಂಡು ಬಂದಿದ್ದೆ. ಯಾಕಂದರೆ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ರೆಸಿಪಿ ಶೇರ್ ಮಾಡ್ತಿದ್ದೀನಿ ಅಂದರೆ ಅಥೆಂಟಿಕ್ ಆಗಿರಬೇಕಲ್ವ. ಸೊ ಹಾಗಾಗಿ ಅಮ್ಮನ ಹತ್ರನೇ ಮಾಡಿಸ್ಕೊಂಡು ನಾನು ರೆಸಿಪಿನ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಬನ್ನಿ ಇಲ್ಲಿ ಬಾದುಷಾ ಮಾಡೋದು ಯಾವ ರೀತಿ ಅಂತ ನೋಡೋಣ. ಅದಕ್ಕೆ ಮೊದಲು ಮೈದಾ ಬೇಕು ಫ್ರೆಂಡ್ಸ್. ಇದನ್ನು ಗೋಧಿ ಹಿಟ್ಟಲ್ಲಿ ಮಾಡೋಕ್ಕೆ ಬರೋಲ್ಲ, ಸೊ ಮೈದಾ ಬೇಕೇ ಬೇಕು. ಸೊ ನೋಡಿ, ನಾನು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಇದರಲ್ಲಿ 3 ಕಪ್ಸ್ ತೊಗೊಂಡಿದ್ದೀನಿ. ಅಂದರೆ ತುಂಬ ಫುಲ್ಲಲ್ಲ, ಚೂರು ಬಿಟ್ಟಿದೆ. ಅಂದರೆ ಎಕ್ಸಾಕ್ಟಾಗಿ ಇದು ½ ಕಪ್ ಬರುತ್ತೆ ಅಂತಂದರೆ 1.5 ಕಪ್ಪಷ್ಟು ನಾನು, ನೀವು ಮೆಜರ್ಮೆಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವುದ್ರೆಲ್ಲರೂ ಮಾಡ್ಕೊಬೋದು. ಸೊ ನಾನು ಇದರಲ್ಲಿ 3 to 4 ಕಪ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ತೊಗೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲಿಪ್ಸ್ ಬರುತ್ತೆ ನೋಡಿ, ಈ ರೀತಿ ಪ್ಯಾಕೆಟು. ನೀವು ಬಾಕ್ಸಿಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಈ ಮಾಲ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗುತ್ತೆ ಈ ಥರ ಲಾಕಿಂಗ್ ಕ್ಲಿಪ್ಸ್ ಅಂತ. ಸೊ ಈ ರೀತಿ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಅಂದರೆ ಯಾವುದೇ ರೀತಿ ಹೇರ್ ಪಾಸ್ ಆಗೋಲ್ಲ, ನೀಟಾಗಿ ಕೂತ್ಕೊಂಡಿರುತ್ತೆ. ಸೊ ಅದಕ್ಕೆ ರಬ್ಬರ್ ಹಾಕಬೇಕು, ಈ ರೀತಿ ಕಟ್ಟಬೇಕು ಅನ್ನೋದು ಏನಿರಲ್ಲ. ಈ ರೀತಿ ನೋಡಿ, ಅದು ಸ್ವಲ್ಪ ಬಿಚ್ಕೋತಾ ಇದೆ, ಯಾಕಂದರೆ ನೀಟಾಗಿ ಇರಲಿಲ್ಲ, ಸ್ವಲ್ಪ ಲೂಸ್ ಆಗಿತ್ತು. ಹಾಗಾಗಿ ಈ ರೀತಿ ಲಾಕ್ ಮಾಡಿಟ್ಬಿಟ್ರೆ ಹೇರ್ ಪಾಸ್ ಆಗೋಲ್ಲ. ಸೊ ಬನ್ನಿ ಇವಾಗ ಬಾದುಷಾಗೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾವುದೇ ಸ್ವೀಟ್ ಮಾಡಲಿ ಉಪ್ಪನ್ನು ಹಾಕಲೇಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಉಪ್ಪು, ಚಿಟಿಕೆ ಸೋಡಾ, ನೀವು ನೋಡ್ತಿರ್ಬೋದು ಸೋಡಾ ಎಷ್ಟು ಹಾಕಿದ್ದೀನಿ ಅಂತ. ಸೊ ಚಿಟಿಕೆ ಸೋಡಾ ಹಾಕಿದ್ದೀನಿ. ಇಲ್ಲೇ ಫ್ರೆಂಡ್ಸ್ ನಾನು ಚೂರು ಮಿಸ್ಟೇಕ್ ಮಾಡಿಬಿಟ್ಟೆ, ಇನ್ನೊಂದು ಚೂರು ಸೋಡಾ ಹಾಕಬೇಕಿತ್ತು. ಬಟ್ ಯಾರೋ ಬಂದಲ್ಲಿ ಈ ಬೇರು ಬಂದು ಕರಿತಾ ಇದ್ರು ಅಂತಂದ್ಬಿಟ್ಟು ಮಿಸ್ಟೇಕಲ್ಲಿ ನಾನು ಸ್ವಲ್ಪ ಚಿಟಿಕೆ ಕಡಿಮೆನೇ ಹಾಕಿಬಿಟ್ಟೆ. ಅದಕ್ಕೆ ಇವಾಗ ಮೊಯನ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ರಬ್ ಮಾಡ್ಕೋಬೇಕು ಹಿಟ್ಟನ್ನು. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು. ಸೊ ನಾನು ಯಾವ ರೀತಿ ಹಿಟ್ಟನ್ನು, ಅಂದರೆ ಆ ಎಣ್ಣೆ ಏನು ಹಾಕಿರ್ತೀವಿ ಅದು ಕಂಪ್ಲೀಟ್ ಹಿಟ್ಟಿಗೆ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಒಣ ಹಿಟ್ಟನ್ನು ನಾವು ರಬ್ ಮಾಡ್ಕೋಬೇಕು. ಸೊ ಎಣ್ಣೆ, ಉಪ್ಪು, ಚಿಟಿಕೆ ಸೋಡಾನ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ನಾವು ಹಿಟ್ಟನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಯಾವ ರೀತಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಸೊ ಈ ಟೈಮಲ್ಲೇ ನೀರು ಹಾಕಬಾರ್ದು, ಫಸ್ಟು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದನ್ನ ಈ ಥರ ಉಂಡೆ ಕಟ್ಟಿದಾಗ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನೋಡಿ, ನಾನು ಈ ಥರ ಅದು ನೋಡಿ ಆ ಥರ ಗಂಟು ಥರ ಬರಬೇಕು, ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಇಟ್ಟು. ಇವಾಗ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು ನೀವು. ಕಪ್ಪಲ್ಲಿ ಹಾಕಬಾರ್ದು ಫ್ರೆಂಡ್ಸ್, ಕಪ್ಪಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಕೈಗೆ ಹಾಕ್ಕೊಂಡು ನೋಡಿ, ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ. ಸೊ ಕೆಲವೊಂದು ಸಲ ನಾನು ಈ ಮಿಸ್ಟೇಕ್ ಮಾಡ್ತಿದ್ದೆ, ಕಪ್ಪನ್ನೇ ಬಗ್ಗಿಸ್ಬಿಡ್ತಾ ಇದ್ದೆ, ಆವಾಗ ಜಾಸ್ತಿ ಆಗಿಬಿಡ್ತಾ ಇತ್ತು ಫ್ರೆಂಡ್ಸ್. ಸೊ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ನಾನು ಈ ರೀತಿ ಓಪನ್ ಮಾಡಿದರೆ ಪದರವಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಪದರ ಬರಬೇಕು ಅಂತಂದರೆ ನೀವು ಎಣ್ಣೆನ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಒಣ ಹಿಟ್ಟನ್ನು ಉಜ್ಜಬೇಕು ಆ ಎಣ್ಣೆಯಲ್ಲಿ. ಸೊ ಅವಾಗಷ್ಟೇ ಈ ರೀತಿ ಪದರವಾಗಿ ಬರೋದು. ಈ ರೀತಿ ಬಂದರೆ ಅಷ್ಟೇ ಫ್ರೆಂಡ್ಸ್, ಬಾದುಷಾ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಲೇಯರ್ ಫಾರ್ಮ್ ಆಗೋದು. ಇಲ್ಲ ಅಂತಂದರೆ ಅದು ಕಚ ಅನ್ನುತ್ತೆ. ಹಾಗಾಗಿ ಸೊ ನಾನು ಮೊದಲೇ ಈ ಟಿಪ್ಪನ್ನು ಹೇಳ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ಕಲಸಿಟ್ಬಿಟ್ಟು ಸೊ ನೆನೆಯೋಕ್ಕೆ ಬಿಡಬೇಕು. ನಮಗೆ ಪಾಕ ಮಾಡ್ಕೊಳ್ಳೋದ್ರೊಳಗಡೆ, ಎಣ್ಣೆ ಕಾಯೋದ್ರೊಳಗಡೆ ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬಾದುಷಾ ಬರುತ್ತೆ. ಬನ್ನಿ ನಾವಿಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸೊ ನಾನು ಯಾವ ಕಪ್ಪಲ್ಲಿ ನಾನು ಮೈದಾ ತೊಗೊಂಡಿದ್ದೆ ಅದರಲ್ಲಿ ಅರ್ಧದಷ್ಟು ನಾನು ಸಕ್ಕರೆ ತೊಗೋತಾ ಇದ್ದೀನಿ. ಅಂದರೆ ಇವಾಗ ಆ ಕಪ್ಪಲ್ಲಿ ಮೆಜರ್ಮೆಂಟ್ ಬೌಲಲ್ಲಿ 4 ಮೆಜರ್ಮೆಂಟ್ ಹಾಕಿದ್ದೆ ನಾನು ಮೈದಾ, ಅದಕ್ಕೆ 2 ಮೆಜರ್ಮೆಂಟ್ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ತೀನಿ. ಸೊ ಏಲಕ್ಕಿ ಪುಡಿ ಹಾಕಲ್ಲ ನಾನು, ಏಲಕ್ಕಿನ ಈ ರೀತಿ ಜಸ್ಟ್ ಕ್ರಷ್ ಮಾಡಿಬಿಟ್ಟು ಓಪನ್ ಮಾಡಿಬಿಟ್ಟು ಹಾಕಿದ್ರೆ ಅದು ಚೆನ್ನಾಗಿ ಫ್ಲೇವರ್ನ ಲೈಟಾಗಿ ಬಿಟ್ಕೊಡುತ್ತೆ. ಸೊ ಇದಕ್ಕೆ ಯಾವ ರೀತಿ ನಾನು ಬಣ್ಣ ಮತ್ತು ಕಲರು ಏನು ಹಾಕ್ತಾ ಇಲ್ಲ ಫ್ರೆಂಡ್ಸ್, ಆಸ್ ಇಟ್ ಈಸ್ ಹಾಗೆ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಥರ ಬಬಲ್ಸ್ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಎಳೆ ಪಾಕ ಮಾಡ್ಕೋಬಾರ್ದು. ಸೊ ಜಸ್ಟ್ ಇನ್ನೇನು ಎಳೆ ಪಾಕ ಬರ್ತಾ ಇದೆ ಅಂದಾಗ ಸ್ಟ್ರಿಂಗ್ಸು, ಅದನ್ನು ನಾವು ಗ್ಯಾಸಿಂದ ತೆಗೆದುಬಿಡಬೇಕು. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅಗಲವಾದ ಬಾಣಲೆನೇ ಇಟ್ಕೋಬೇಕು, ಯಾಕಂದರೆ ಬಾದುಷಾ ಅನ್ನೋದ್ರಲ್ಲಿ ಸ್ವಲ್ಪ ನಾವು ಮಿಕ್ಸ್ ಮಾಡಬೇಕಲ್ಲ ಲಾಸ್ಟಿಗೆ. ಹಾಗಾಗಿ ನೋಡ್ತಾ ಇರ್ಬೋದು ನೀವು ಪಾಕ
ಸೊ ಇನ್ನೇನು ಎಳೆ ಪಾಕ ನೋಡಿ, ನೀವು ನೋಡ್ತಾ ಇರೋದು ಎಳೆ ಪಾಕ ಬರ್ತಾ ಇಲ್ಲ. ಏನಕ್ಕಂದರೆ ಇದು ಯಾವುದಾದ್ರೂ ಒಂದು ಐಟಮು ಬಿಸಿ ಇರಬೇಕಷ್ಟೇ ಫ್ರೆಂಡ್ಸ್. ಇಲ್ಲ ಬಾದುಷಾ ಕರೆದಾಗ ಅದು ಬಿಸಿ ಇದ್ದಿದ್ದನ್ನ ನಾವು ತಣ್ಣನ ಪಾಕಕ್ಕೆ ಹಾಕಬೇಕು, ಇಲ್ಲ ಪಾಕ ಬಿಸಿ ಇರಬೇಕು. ನೋಡಿ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಳೆ ಪಾಕ ಏನೂ ತೊಗೊಂಡಿಲ್ಲ. ಇನ್ನೊಂದು 1 ನಿಮಿಷ ಬಿಟ್ಟರೆ ಅದು ಎಳೆ ಪಾಕ ಬರುತ್ತೆ. ಹಾಗಾಗಿ ನಾನು ಇವಾಗಲೇ ಅದನ್ನು ಆಫ್ ಮಾಡಿಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ದೀನಿ. ಸೊ ಟೆಂಪ್ರೇಚರ್ ಕಡಿಮೆ ಮಾಡಿದ್ದೀನಿ. ಸೊ ಅದಕ್ಕೆ ಇದು ಬರಬೇಕು ಪಾಕ. ಸೊ ನೀವು ನೋಡ್ತಾ ಇರ್ಬೋದು. ಆವಾಗ ಚೆನ್ನಾಗಿ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಕೋಟಿಂಗ್ ಬರುತ್ತೆ ಬಾದುಷಾದ ಮೇಲೆ. ಸೊ ಇವಾಗ ಸಕ್ಕರೆ ಪಾಕ ರೆಡಿ ಆಯಿತು. ನಾನು ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸೊ ಈ ಕಡೆ ಎಣ್ಣೆನ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಆಲ್ರೆಡಿ ಎಣ್ಣೆನ ನಾನು ಹಾಕಿಟ್ಟಿದ್ದೆ ಫ್ರೆಂಡ್ಸ್. ಸೊ ಇವಾಗ ನಾನು ಅದನ್ನು ಗ್ಯಾಸನ್ನು ಆನ್ ಮಾಡ್ಕೋತೀನಿ. ಸೊ ಇದು ಮಂದ ಉರಿಲೆ ಅಂದರೆ ಚಿಕ್ಕ ಉರಿಲೆ ಎಣ್ಣೆ ಕಾಯಬೇಕು. ಸೊ ನಾವು ಬಾದುಷಾನ ಫ್ರೈ ಮಾಡ್ತಿದ್ದೀವಿ ಅಂತಂದರೆ ಜಾಸ್ತಿ ಕಾದಿರಬಾರ್ದು ಎಣ್ಣೆ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ. ಸೊ ಒಂದು 50% ಆಯಿಲ್ ಅಷ್ಟೇ ಕಾದಿರಬೇಕು. ಸೊ ಹಾಗಾಗಿ ನಾನು ಅದು ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಏನಕ್ಕೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ಅಂದರೆ ಸೊ ಕೆಲವೊಂದು ಕೆಲವೊಂದು ಟಿಪ್ಸನ್ನ ನಾನೇನು ಫಾಲೋ ಮಾಡ್ತೀನಿ ಕುಕ್ಕಿಂಗ್ ಮಾಡಬೇಕಾದ್ರೆ ಅದನ್ನು ಮಧ್ಯೆ ಹೇಳ್ತಾ ಇರ್ತೀನಿ. ಸೊ ಬನ್ನಿ ನೋಡಿ, ಇವಾಗ ನಮ್ಮದು ಒಂದು 20 ಮಿನಿಟ್ಸ್ ರೆಸ್ಟ್ ಆಗಿದೆ ಫ್ರೆಂಡ್ಸ್. ನನಗೆ ಸಕ್ಕರೆ ಪಾಕ ಮಾಡಿ ಸ್ವಲ್ಪ ಹೊರಗಡೆ ಯಾರೋ ಬಂದಿದ್ರು ಅಂತ ಮಾತಾಡ್ಕೊಂಡು ಬರೋತ್ತಿಗೆ ಒಂದು 20 to half an hour ಆಯಿತು. ಸೊ ನೋಡಿ, ಈ ಥರ ಸ್ಟ್ರೆಚ್ ಮಾಡಿದರೆ ಈ ರೀತಿ ಜಾಲಿ ಥರ ಬರಬೇಕು ಒಳಗಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಜಾಲಿ ಬಂದಿದೆ ಅಂತ. ಈ ರೀತಿ ಬಂದಿದೆ ಅಂದರೆ ಹಿಟ್ಟು ಪರ್ಫೆಕ್ಟಾಗಿ ನೀವು ಕಲಿಸಿದ್ದೀರಾ, ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ನಾನು ಆವಾಗ ಕಲಿಸಿದ್ಗೂ ಇದಕ್ಕೂ ಸ್ವಲ್ಪ ಸ್ಮೂತ್ ಆಗಿದೆ. ನನಗೆ ಅದು ಫೀಲ್ ಆಗ್ತಾ ಇದೆ. ಸೊ ಆವಾಗ ತುಂಬ ಗಟ್ಟಿ ಅನ್ನಿಸ್ತಾ ಇತ್ತು ನಾನು ಕಲಿಸ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಹೋದಾಗ. ಇವಾಗ ನನಗೆ ತುಂಬ ಸ್ಮೂತ್ ಫೀಲಿಂಗ್ಸ್ ಅನ್ನಿಸ್ತಾ ಇದೆ. ಸೊ ಇದರಿಂದನೇ ಗೊತ್ತಾಗುತ್ತೆ ಹಿಟ್ಟು ಸ್ವಲ್ಪ ನೆಂದಿದೆ, ಚೆನ್ನಾಗಿ ನೀಟಾಗಿ ನಿಂತ್ಕೊಂಡಿದೆ ಅಂತ. ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಲೇಯರ್ ಬರುತ್ತೆ. ನಾನು ನಿಮಗೆ ತೋರಿಸ್ತಾನೆ ಇದ್ದೀನಿ ಫ್ರೆಂಡ್ಸ್. ಇದನ್ನು ಹಿಟ್ಟನ್ನು ನಾದ್ದಂಗೆ ನಾದಬಾರ್ದು. ಸೊ ಜಸ್ಟ್ ಈ ರೀತಿ ಸ್ಟ್ರೆಚ್ ಮಾಡಬೇಕು ಕೈಯಲ್ಲಿ. ಅದು ಹಿಟ್ಟನ್ನು ನಾದ್ಬಿಟ್ರೆ ಅದು ಒಳಗಡೆ ಜಾಲಿ ಇರುತ್ತಲ್ಲ ಅದೆಲ್ಲ ಅಂತಂದರೆ ಬ್ರೇಕ್ ಆಗಿಬಿಡುತ್ತೆ. ಅದು ಬ್ರೇಕ್ ಆಗಬಾರ್ದು. ಸೊ ಇಲ್ಲ ಅಂತಂದರೆ ಅದು ನೀಟಾಗಿ ಪಾಕದಲ್ಲಿ ಎಳ್ಕೊಳ್ಳಲ್ಲ. ನಾವೇನು ಬಾದುಷಾನ ಎಣ್ಣೆಲಿ ಕರಿತೀವಲ್ಲ ಅದು ನೀಟಾಗಿ ಸಕ್ ಮಾಡಲ್ಲ. ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದೇ ಮೆಥಡಲ್ಲಿ ನೀವು ಬಾದುಷಾನ ಸೊ ಉಂಡೆಗಳಾಗಿ ಮಾಡ್ಕೋಬೇಕು. ಸೊ ನೋಡಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಸೊ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ಟಾಗಬೇಕು. ಅದು ನಾವು ಹಿಂಗೆ ಮಾಡಿದಾಗ ಅದು ಎಳಿಬಾರ್ದು, ರಬ್ಬರ್ ಥರ. ಈ ರೀತಿ ನೀಟಾಗಿ ಬಿಲ್ಲೆಗಳು ಕಟ್ಟಾಗಿ ಬರಬೇಕು. ಸೊ ನಾನು ಯಾವ ರೀತಿ ತೋರಿಸ್ದೆ ಅದೇ ರೀತಿ ನೀವು ಹಿಟ್ಟನ್ನು ರೋಲ್ ಮಾಡ್ಕೋಬೇಕು. ಚೆನ್ನಾಗಿ ಹಾಕಿ ಉಜ್ಜಬಾರ್ದು. ನಾವೇನು ಚಪಾತಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ತೀವಲ್ಲ ಆ ರೀತಿ ನಾದಬಾರ್ದು ಫ್ರೆಂಡ್ಸ್. ಇದು ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಇದು ಈ ರೀತಿ ಸ್ಕ್ವೀಸ್ ಮಾಡಿಕೊಂಡು ನಿಮಗಂದರೆ ಎಷ್ಟು ಈಸಿಯಾಗಿ ಕಟ್ಟಾಗುತ್ತೆ. ಅಂದರೆ ಮೊಯನ್ನು ಅಂದರೆ ನಾವೇನು ಎಣ್ಣೆ ಹಾಕಿರ್ತೀವಲ್ಲ ಹಿಟ್ಟಲ್ಲಿ ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಅರ್ಥ. ನೋಡಿ ನೀವು ನೋಡ್ತಿರ್ಬೋದು ನಾನು ಎಷ್ಟು ಈಸಿಯಾಗಿ ಕಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಬಿಲ್ಲೆಗಳನ್ನ ಹಾಕ್ಕೋಬೋದು ಬಾದುಷಾ ಮಾಡೋದಕ್ಕೆ. ಸೊ ನಾನು ಸ್ವಲ್ಪ ಮೀಡಿಯಮ್ ಸೈಜಾಗಿ ಇಟ್ಟಿದ್ದೀನಿ, ಸ್ವಲ್ಪ ಚಿಕ್ಕದಾಗೆ. ಯಾಕಂದರೆ ಅದು ಸ್ವಲ್ಪ ಪಾಕದಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಡಬಲ್ ಆಗುತ್ತೆ ಸೈಜು. ಹಾಗಾಗಿ ನೋಡಿ ಇದನ್ನು ಯಾವ ರೀತಿ ಉಂಡೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬಾದುಷಾನ ನೋಡಿ ಅದನ್ನು ತುಂಬ ಸ್ಕ್ವೀಸ್ ಮಾಡಬಾರ್ದು ಫ್ರೆಂಡ್ಸ್. ನಾನು ಪದೇ ಹೇಳ್ತಾ ಇದ್ದೀನಿ, ಹಿಟ್ಟನ್ನು ತುಂಬ ನಾದೋದು, ತುಂಬ ಅದನ್ನು ಸ್ಕ್ವೀಸ್ ಮಾಡೋದು ಆ ರೀತಿ ಮಾಡಬಾರ್ದು. ಯಾಕಂದರೆ ಅದರಲ್ಲಿ ಲೇಯರ್ ಕ್ರಿಯೇಟ್ ಆಗಿರುತ್ತಲ್ಲ ಅದು ಹೋಗಬಾರ್ದು. ಅದು ಇಂಟ್ಯಾಕ್ಟಾಗಿ ಅದೇ ರೀತಿ ಇರಬೇಕು. ನೋಡಿ 2 ಅಂಗೈಯಲ್ಲಿ ಹಾಕ್ಕೊಂಡು ಜಸ್ಟ್ ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ಬೆರಳುಗಳ ಸಹಾಯದಿಂದ ನಮ್ಮದೊಂದು ಬೆರಳ ಸಹಾಯದಿಂದ ಅದನ್ನ ಈ ರೀತಿ ಹೋಲ್ ಮಾಡಬೇಕು. ಜಸ್ಟ್ ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಉದ್ದಿನ ವಡೆ ಥರ 2 ಕಡೆನೂ ಹೋಲ್ ಮಾಡಬಾರ್ದು. ಒಂದು ಕಡೆ ಅಷ್ಟೇ. ನೀವು ನೋಡ್ತಿರ್ಬೋದು ಒಂದು ಕಡೆ ಕ್ಲೋಸ್ ಆಗಿದೆ, ಒಂದು ಕಡೆ ಜಸ್ಟ್ ಹೋಲ್ ಆಗಿದೆ. ಅದೇ ರೀತಿಯೇ ಇರಬೇಕು. ಸೊ ಬಾದುಷಾ ಆ್ಯಕ್ಚುಲಿ ದಟ್ ಇಸ್ ದ ಪರ್ಫೆಕ್ಟ್ ಅಂದರೆ ಶೇಪ್ ಅಂತ ನಾವೇನು ಹೇಳ್ತೀವಲ್ಲ ಆ ಥರ. ನಿಮ್ಗೆ ಆ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ 2 ಬೆರಳುಗಳನ್ನು ಸಹಾಯದಿಂದ ಜಸ್ಟ್ ಮಧ್ಯೆ ಈ ರೀತಿ ಸ್ಕ್ವೀಸ್ ಮಾಡಿದ್ರೆ ಸೊ ಅದನ್ನು ಸಹ ಶೇಪನ್ನು ಹೋಲ್ಡ್ ಮಾಡುತ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ನಾನು ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಬಟ್ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಗ್ಯಾಪ್ ಆಗಬಾರ್ದು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಒಂದು 2-3 ಮಾಡಿ ತೋರಿಸ್ತೀನಿ. ಸೊ ಎಣ್ಣೆ ಆಲ್ರೆಡಿ ಕಾಯ್ತಾ ಇತ್ತು. ಪಾಕ ಮತ್ತು ತುಂಬ ಗಟ್ಟಿಯಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಮಕ್ಕಳನ್ನ ಮತ್ತು ಎಲ್ಲರನ್ನೂ ಕರೆದೆ, ನೀವು ಶೂಟ್ ಮಾಡಿ ಬನ್ನಿ, ನಾನು ಮಾಡ್ತಾಯಿರ್ತೀನಿ, ಎಲ್ಲರೂ ಬೇಗ ಮಾಡಿಕೊಡಿ ಅಂತ. ಸೊ ಇವಾಗ ಅವರು ಎಲ್ಲ ಬಂದು ಜಾಯ್ನ್ ಆಗ್ತಾರೆ. ಹ್ಯಾಂಡ್ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ತುಂಬ ಏನಿಲ್ಲ ಇಟ್ಟು. ಸೊ ಆದ್ರೂ ಬೇಗ ಮಾಡಿದ್ರೆ ನನಗೆ ಇನ್ನೂ ತುಂಬ ಕೆಲಸ ಇತ್ತು. ಬೇರೆ ಏನೇನೋ ರೆಸಿಪಿಗಳು ಮಾಡಬೇಕಿತ್ತು. ಹಾಗಾಗಿ ನೈಟ್ ಡಿನ್ನರ್ ಮಾಡಬೇಕಿತ್ತು. ಸೊ ಕರೆದೆ ಫ್ರೆಂಡ್ಸ್. ನಮ್ಮ ಮನೇಲಿ ಹಿಂಗೇ ಬರ್ತಾರೆ ಹೆಲ್ಪ್. ಯಾಕಂದರೆ ನನಗೂ ಸ್ವಲ್ಪ ವರ್ಕ್ ಇರುತ್ತೆ, ಬ್ಯುಸಿ ಇರುತ್ತೆ. ಯೂಟ್ಯೂಬ್ ಚಾನಲ್ ಬೇರೆ ಮಾಡ್ತಾಯಿದ್ದೀನಲ್ವ. ಸೊ ಹಾಗಾಗಿ ಫ್ರೀ ಇದ್ದರೆ ಅವರು ಕರೆದ್ರೆ ಬರ್ತಾರೆ. ಸೊ ನೋಡಿ ಇವಾಗ ಹೋಗಿದ್ದಾರೆ ಅವ್ರು ಹ್ಯಾಂಡ್ ವಾಶ್ ಮಾಡ್ಕೊಂಬರೋಕ್ಕೆ. ನಾನು ಅದನ್ನೇ ಹೇಳ್ತೇನೆ, ನೀವು ಬೇಗ ಕರೆದ್ರೆ ಬರೋದೇ ಇಲ್ಲ, ಅಷ್ಟರೊಳಗಡೆ ನಾನೇ ಮಾಡಿಬಿಡ್ತೀನಿ ಎಲ್ಲ ಅಂತ ಅಂದಿದ್ದಕ್ಕೆ ಬರ್ತೀವಿ ಮಮ್ಮಿ ಅಂತಂದ್ಬಿಟ್ಟು ನೋಡಿ ಇವಾಗ ಅವರು ತೊಗೊಂಡು ಹೋಗ್ತಾರೆ ಅವರು ಮಾಡೋದಕ್ಕೆ. ಸೊ ಇಲ್ಲಿ ಇನ್ನೂ ಒಂದು 4 ತೋರಿಸ್ತಾ ಇದ್ದೆ ಅವರಿಗೆ. ನೋಡಿರಿ ಬಂದರು, ನಮ್ಮ ಮನೆಯವರು ತೊಗೊಂಡ್ರು. ಸೊ ಇವಾಗ ನಮ್ಮ ಚೋಟುನು ಬರ್ತಾಳೆ. ಅದಕ್ಕೆ ಅವ್ರು ನಾವು ಮಾಡಿಕೊಡ್ತೀವಿ, ನೀನು ಹೋಗಿ ಫ್ರೈ ಮಾಡೋಗು ಅಂತ ಅಂದರು.
ಸೊ ಅವ್ರಿಗೆ ಮಾಡೋದಕ್ಕೆ ಕೊಟ್ಬಿಟ್ಟು ಸೊ ನಾನಿವಾಗ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಟೆಂಪ್ರೇಚರ್ ಚೆಕ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಮೊದಲೇ ಈ ರೀತಿ ಮಾಡಿ ಇಟ್ಕೋಬೇಕು. ನೀವು ನೋಡ್ತಿರ್ಬೋದು ಕ್ರ್ಯಾಕ್ಸ್ ಥರ ಬಂದಿದೆ. ಪರವಾಗಿಲ್ಲ ಫ್ರೆಂಡ್ಸ್, ಆ ಥರ ಕ್ರ್ಯಾಕ್ಸ್ ಬರಲೇಬೇಕು. ಬಾದುಷಾ ಅಂತಂದರೆ ಅದೇ. ಸೊ ಲೇಯರ್ ಟೈಪ್ ಬಂದ್ರೇ ಅದು ಬಾದುಷಾ. ತುಂಬ ಸಾಫ್ಟಾಗಿ ಗುಲಾಬ್ ಜಾಮೂನ್ ಥರ ಏನು ಮಾಡೋದು ಬೇಡ. ಸೊ ನೋಡಿ, ನಮ್ಮ ಹೆಲ್ಪರ್ ಬಂದರು, ನಮ್ಮ ಹೆಲ್ಪಿಂಗ್ ಹ್ಯಾಂಡ್ ಚೋಟು ಅವರು. ಸೊ ಇಲ್ಲಿ ಪಿಂಕು ವಿಡಿಯೋ ಮಾಡ್ತಿದ್ದಾಳೆ, ನಾನು ಸೊ ಸಕ್ಕರೆ ಪಾಕ ಟೆಂಪ್ರೇಚರ್ ಚೆಕ್ ಮಾಡ್ತಿದ್ದೀನಿ. ಮತ್ತೇನಾದರೂ ಗಟ್ಟಿಯಾಗಿಬಿಟ್ಟಿದೆಯಾ ಪಾಕ ಅಂತ ನೋಡ್ತಾ ಇದ್ದೀನಿ. ಸೊ ಪರವಾಗಿಲ್ಲ ಅನ್ನಿಸ್ತು, ನನಗೆ ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಜಸ್ಟ್ ಇನ್ನೊಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಎಳೆ ಪಾಕ ಇವಾಗ ಫಾರ್ಮ್ ಆಗ್ತಾಯಿದೆ. ನಾನು ಹೇಳಿದೆ ಅಲ್ವಾ, ಸೊ ತಣ್ಣಗೆ ಆಗ್ತಾ ಪಾಕ ಬಿಡ್ಕೊ, ಅದು ಒಂಚೂರು ಟೆಂಪ್ರೇಚರಿಗೆ ಸಿಕ್ಬಿಟ್ರೆ ಸೊ ಈ ರೀತಿ ಪಾಕ ಫಾರ್ಮೇಷನ್ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಮನೆಯವರು ನೀಟಾಗಿ ತೋರಿಸು ಇನ್ನೊಂದು ಸಲ ಅಂತಂದರು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಜಸ್ಟ್ ಫಾರ್ಮೇಷನಲ್ಲಿ ಇದೆ ಅಷ್ಟೇ, ಇನ್ನು ಕಂಪ್ಲೀಟ್ ಎಳೆ ಪಾಕ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು ಸ್ಟ್ರಿಂಗ್ಸು ಇಷ್ಟಿದ್ರೆ ಸಖತ್ತಾಗುತ್ತೆ ಫ್ರೆಂಡ್ಸ್ ಅದು. ಸೊ ಬಾದುಷಾ ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಇಬ್ಬರು. ಕರೆಕ್ಟಾಗಿ ಬಂದಿದೆಯಾ ಒಂದು ಸಲ ನೋಡಿಬಿಡು, ನೀನು ಒಪ್ಪಲ್ಲ ಹೆಂಗೆ ಮಾಡಿದ್ರು ಅಂತ. ಹಾಗಾಗಿ ಒಂದು ಸಲ ಚೆಕ್ ಮಾಡೋಕ್ಕೆ ಅಂತ ಬಂದೆ ನಾನು. ಅದರಲ್ಲಿ ಕೆಲವೊಂದು ನಮ್ಮ ಹಿಮ ಸರಿಯಾಗಿ ಮಾಡಿರಲಿಲ್ಲ. ಸೊ ಅಂಥದ್ದನ್ನು ನಾನು ಮತ್ತೆ ಅದನ್ನು ಆಲ್ಟರ್ ಮಾಡಿಕೊಂಡೆ. ಸೊ ನೀವು ನೋಡ್ತಿರ್ಬೋದು, ಪಾಪ ನಿಮ್ಮ ಚಿಕ್ಕವಳಲ್ವ, ಅವಳಿಗೂ ಏನೂ ಗೊತ್ತಾಗಲ್ಲ. ಇಷ್ಟು ಹೆಲ್ಪ್ ಮಾಡೋದೇ ದೊಡ್ಡ ವಿಷಯ ಫ್ರೆಂಡ್ಸ್. ಕೆಲವೊಂದು ಮಕ್ಕಳು ಏನೂ ಹೆಲ್ಪ್ ಮಾಡಲ್ಲ ಮನೇಲಿ, ಅಷ್ಟು ಹಠ ಮಾಡ್ತಿರ್ತಾರೆ. ಸೊ ಬನ್ನಿ, ಇವಾಗ ಎಣ್ಣೆ ಒಂದು 50% ಕಾದಿದೆ. ಸೊ ನೋಡಿ, ಕೆಲವೊಂದು ಸರಿ ಇಲ್ಲದಿರೋದನ್ನ ನಾನು ಚೆಕ್ ಮಾಡ್ತಿದ್ದೀನಿ. ನೋಡಿ, ಇದು ಸ್ವಲ್ಪ ದಪ್ಪ ಆಗಿತ್ತು, ಇನ್ನೊಂದು ಚಿಕ್ಕದಾಗಿತ್ತು. ನಾನು ತೆಗೆದುಬಿಟ್ಟು ಎರಡನ್ನೂ ನೀಟಾಗಿ ಕಂಬೈನ್ ಮಾಡಿ ಸೊ ಇಡ್ತಾ ಇದ್ದೀನಿ. ನೋಡಿ, ಅದೊಂದು ಚಿಕ್ಕದಾಗಿತ್ತು. ಅದು ಅವಳು ಚಿಕ್ಕದು ಬೇಕು ಅಂತಲೇ ಒಂದು ಚಿಕ್ಕದು ಮಾಡಿಬಿಟ್ಟಿದ್ಲು. ಸೊ ಅದನ್ನು ತೆಗೆದುಬಿಟ್ಟು, ಬೇಡ ಪಪ್ಪು, ಎಲ್ಲ ಈಕ್ವಲಾಗಿರಬೇಕು, ಇಲ್ಲಾಂದರೆ ಬೇಗ ಫ್ರೈ ಆಗಲ್ಲ ಅಂತಂದ್ಬಿಟ್ಟು ಸೊ ಅವಳು ಹಿಂಗೋ ಕನ್ವಿನ್ಸ್ ಮಾಡಿಬಿಟ್ಟು, ಅವಳು ಏನಾದ್ರು ಮಾಡಲಿ, ಒಂದು ಜಾಮೂನ್ ಮಾಡಲಿ, ಒಂದು ಪೂರಿ ಮಾಡಲಿ, ನನಗೊಂದು ಚಿಕ್ಕದು ಮಾಡಿಕೊಡು ಅಂತ ಬರ್ತಾಳೆ. ಹಾಗೆ ಅಲ್ವಾ ಫ್ರೆಂಡ್ಸ್, ಅವಳಂಗೆ ಕೇಳಿದಾಗೆಲ್ಲ ನನಗೆ ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ದೇ ನೆನಪಾಗುತ್ತೆ. ನಮ್ಮ ಅಪ್ಪ ಅಮ್ಮನ ಹತ್ರ ಒಂದು ಹಪ್ಳ ಉದ್ಲಿ, ನನಗೊಂದು ಚಿಕ್ಕದು ಹಪ್ಳ, ನನಗೊಂದು ಚಿಕ್ಕ ಚಿಕ್ಲಿ, ಚಿಕ್ಕ ಶೆಂಡಿಗೆ, ಚಿಕ್ಕ ಪೂರಿ, ಚಿಕ್ಕ ಹೋಳಿಗೆ ಅಂತ ತುಂಬ ತಲೆ ತಿಂತಾಯಿದ್ವಿ ನಮ್ಮ ಪೇರೆಂಟ್ಸಿಗೆ, ಅಂದರೆ ನಮ್ಮ ಅಮ್ಮಂಗೆ. ಅದೆಲ್ಲ ನೆನಪಾಗುತ್ತೆ. ಸೊ ಇದು ರುಟೀನು ಫ್ರೆಂಡ್ಸ್. ನಾವು ಚಿಕ್ಕವರಾದಾಗ ಏನು ಮಾಡ್ತೀವೋ ಅದನ್ನೇ ನಮ್ಮ ಮಕ್ಕಳು ಮಾಡೋದು, ನಮ್ಮ ಮಕ್ಕಳು ಮಾಡೋದನ್ನೇ ಅವ್ರ ಮಕ್ಕಳು ಮಾಡೋದು ಅಷ್ಟೇ. ಸೊ ಮಕ್ಕಳಿದ್ದಾಗ ಯಾರು ಮಾಡಲ್ಲ ಹೇಳಿ. ಸೊ ಬನ್ನಿ, ಇವಾಗ ಎಣ್ಣೆ ಒಂದು 50% ಕಾದಿದೆ. ತುಂಬ ಕಾಯಬಾರ್ದು ಫ್ರೆಂಡ್ಸ್, ಇಲ್ಲಾಂದರೆ ಹಾಕಿದ ತಕ್ಷಣ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ನಾನು ಮಾಡಿರೋದ್ರಲ್ಲಿ ಅರ್ಧನ ನಾನು ಇವಾಗ ಒಂದು ಬ್ಯಾಚಿಗೆ ಹಾಕ್ತಾಯಿದ್ದೀನಿ. ತುಂಬ ಕ್ರೌಡು ಮಾಡಬಾರ್ದು ಫ್ರೆಂಡ್ಸ್. ತುಂಬ ಕ್ರೌಡ್ ಮಾಡಿಬಿಟ್ರೆ ಆಮೇಲೆ ಅದು ಅಳ್ಕೊಳ್ಳಲ್ಲ. ಅದು ಆ್ಯಕ್ಚುಲಿ ನಾವು ಸೋಡಾ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಎಣ್ಣೆಲಿ ಬಿಟ್ಕೊಂಡ್ರೆ ನಾವು ಏನು ಸೈಜ್ ಮಾಡಿ ಇಟ್ಟಿರ್ತೀವೋ ಅದು ಎಣ್ಣೆಲಿ ಹಾಕಿದ ತಕ್ಷಣ ಒಂದು 20% ಸೈಜಲ್ಲಿ ಜಾಸ್ತಿ ಆಗುತ್ತೆ. ಪಾಕಕ್ಕೆ ಹಾಕಿದ್ಮೇಲೆ ಇನ್ನೊಂದು 20% ಜಾಸ್ತಿ ಆಗುತ್ತೆ. ಸೊ ಎಕ್ಸಾಕ್ಟ್ 50% ಅದು ಸೈಜಲ್ಲಿ ಡಬಲ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮೀಡಿಯಮ್ ಹಾಕಿದ ತಕ್ಷಣ ನಾವು ಅದನ್ನು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಬಬಲ್ಸ್ ಕಡಿಮೆ ಆಗೋವರೆಗೂ ಬಿಡಬೇಕು. ಇದು ಒಂದು ಟಿಪ್ಸು ಫ್ರೆಂಡ್ಸ್. ನಾವು ಯಾವುದೇ ಒಂದು ಈ ಫ್ರೈಡ್ ಐಟಮ್ಸ್ ಮಾಡ್ತಾಯಿದ್ದೀವಿ ಅಂದರೆ ತಕ್ಷಣ ಹಾಕಿದ ತಕ್ಷಣ ನಾವು ಸೌಟ್ ಹಾಕ್ಬಿಟ್ರೆ, ಅಂದರೆ ನಾವೇನು ಫ್ರೈ ಚಮಚ ಹಾಕ್ಬಿಟ್ರೆ ಅದೇನಾಗುತ್ತೆ, ಹೊಡ್ಕೊಂಡ್ಬಿಡುತ್ತೆ, ಬ್ರೇಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಚೂರು ಬಬಲ್ಸ್ ಕಡಿಮೆ ಆಗಲಿ, ಒಂದು 30 ಸೆಕೆಂಡ್ಸ್ ಟೈಮ್ ಕೊಟ್ಬಿಟ್ಟು ನೋಡಿ ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಒಂದಕ್ಕೊಂದು ಅಂಟ್ಕೊಂಡಿದೆಯಾ ಅಂತ ನೋಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸೊ ಏರ್ ಪಾಸ್ ಆದಾಗ ಸೊ ಒಂದು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗೋದಕ್ಕೆ ಓಕೆ ಪ್ಲೇಸ್ ಸಿಗುತ್ತೆ. ಸೊ ಹಾಗಾಗಿ ನೋಡಿ ನಿಧಾನಕ್ಕೆ ನಾನು ನೋಡ್ತಿರ್ಬೋದು ಫ್ರೆಂಡ್ಸ್, ಗ್ಯಾಸ್ ಫ್ಲೇಮನ್ನ ಜಾಸ್ತಿ ಮಾಡೇ ಇಲ್ಲ. ಸೊ ನಾನು ಯಾವ ಫ್ಲೇಮಲ್ಲಿ ಮೊದಲು ಎಣ್ಣೆ ಇಟ್ಟಿದ್ದೆ ಅದೇ ಫ್ಲೇಮಲ್ಲೇ ಈ ಬ್ಯಾಚ್ ಪೂರ್ತಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಹೇಳೋದು, ಕೆಲವೊಂದು ಐಟಮ್ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು. ನಿಂತ್ಕೊಂಡು ಸುಮ್ಮನೆ ಮಾಡ್ತಾನೇ ಇರಬೇಕು. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಾನು ಅದಕ್ಕೆ ಇದೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲಪ್ಪ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ನಾವು ಮೈದಾ ಯೂಸ್ ಮಾಡಿರ್ತೀವಿ, ಸಕ್ಕರೆ ಯೂಸ್ ಮಾಡಿರ್ತೀವಿ, ಎಣ್ಣೆ ಯೂಸ್ ಮಾಡಿರ್ತೀವಿ. ಸೊ ಇದು ಯಾವುದು ಆ್ಯಕ್ಚುಲಿ ಹೆಲ್ತಿಗೆ ಒಳ್ಳೆಯದಲ್ಲ. ಬಟ್ ಒನ್ಸ್ ಇನ್ ಎ ಬ್ಲೂ ಮೂನ್, ಈ ಸೀಸನಲ್ಲಿ, ಮಳೆಗಾಲದಲ್ಲಿ ಅಥವಾ ಹಬ್ಬದ ಸೀಸನಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದು ಎಷ್ಟು ವರ್ಷ ಆಯಿತು ನಾನು ಈ ಸ್ವೀಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ಒಂದು 10 ಮಿನಿಟ್ಸ್ ನಾನು ಸಣ್ಣ ಉರುಳೆ ಫ್ರೈ ಮಾಡಿಕೊಂಡೆ. ಇನ್ನೇನು ತೆಗಿಬೇಕು ಅಂತ ಅಂದಾಗ ಸೊ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಂತಂದ್ಬಿಟ್ಟು ಸ್ವಲ್ಪ ಉರಿನ ಜಾಸ್ತಿ ಇಟ್ಟಿದ್ದೀನಿ ಅಷ್ಟೇ. ನೀವು ನೋಡ್ತಾ ಇರ್ಬೋದು. ಸೊ ಎಷ್ಟು ಪೇಷನ್ಸಿಂದ ನಾನು ಎಷ್ಟು ನಿಧಾನಕ್ಕೆ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಹಾಗೆ ತಿನ್ನೋದಕ್ಕಂತೂ ಸಖತ್ತಾಗಿತ್ತು, ಸಪ್ಪೆ. ಯಾಕಂದರೆ ಖಾರ ಇರಲಿಲ್ಲ, ಒಂದು ಲೈಟಾಗಿ ಉಪ್ಪು ಬರ್ತಾಯಿತ್ತು, ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಒಂದು ಟೇಸ್ಟ್ ನೋಡಿದ್ವಿ ಆ್ಯಕ್ಚುಲಿ. ಸೊ ನಾವು ಬಿಡ್ತೀವ, ನಾನು ಇಮ್ಮ ಅಂತೂ ವೆರಿ ಫುಡ್ಡಿ. ಸೊ ಒಂದು ಟೇಸ್ಟ್ ನೋಡಿದ್ವಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು. ಸೊ ನೋಡಿ, ಇವಾಗ ನಾನು ಇದನ್ನು ತೆಕ್ಕೊಂಡು ಇನ್ನೊಂದು ಬ್ಯಾಚನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಬನ್ನಿ ಫ್ರೆಂಡ್ಸ್, ಅದು ಫ್ರೈ ಆಗ್ತಾ ಇರಲಿ. ಸೊ ಈಗ ಬಿಸಿ ಇರೋಂಥ ಬಾದುಷಾನ ನಾನು ಪಾಕಕ್ಕೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದು ಪಾಕಕ್ಕೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ
ಸೊ ಅದನ್ನು ಸೋಕ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು. ಇವಾಗ ಪಾಕ ಏನಾಗಬೇಕು, ಚೆನ್ನಾಗಿ ಆ ಬಾದುಷಗಳೆಲ್ಲ ಇಟ್ಕೋಬೇಕು ಪಾಕಕ್ಕೆ. ಸೊ ನೋಡಿ ಈ ರೀತಿ ನಾನು ಇದನ್ನು ಮಿಕ್ಸ್ ಮಾಡಿ ಬಿಡ್ತೀನಿ. ನೋಡ್ತಿರ್ಬೋದು, ಮಿಕ್ಸ್ ಮಾಡಿ ನಾನು ಕ್ಲೋಸ್ ಮಾಡಿ ಬಿಡ್ತೀನಿ. ಫ್ರೆಂಡ್ಸ್, ಇದು ಒನ್ ಡೇ ಆಗಬೇಕು. ಸೊ ಇವತ್ತು ನಾನು ಸಂಜೆ ಮಾಡ್ತಿದ್ದೀನಲ್ಲ, ನಾಳೆ ಬೆಳಿಗ್ಗೆ ಅಷ್ಟರೊಳಗಡೆ ಅದು ಚೆನ್ನಾಗಿ ಪಾಕ ಎಲ್ಲ ಎಳ್ಕೊಂಡು ಸಖತ್ ಸ್ಮೂತಾಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಇದೇನಾಯಿತು ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಸೊ ಎಣ್ಣೆ ಬಾಣಲಿ ಇಟ್ಟಿದ್ದೆ ಅಲ್ವಾ. ಸೊ ನಮ್ಮ ಪಿಂಕು ಅವ್ರ ಪಪ್ಪ ಎಲ್ಲ ಮಳೆ ಬರ್ತಾ ಇದೆ, ಒಂಚೂರು ಏನಾದರೂ ಫ್ರೈ ಮಾಡಿಬಿಡು, ಹೆಂಗೂ ಎಣ್ಣೆ ಬಾಣಲಿ ಇಟ್ಟಿದೆಯಲ್ಲ ಅಂತಂದರು. ಹಾಗಾಗಿ ಸೊ ದೊಡ್ಡಪತ್ರೆ, ನಮ್ಮ ಮನೆ ಹತ್ರ ದೊಡ್ಡಪತ್ರೆ ಇದೆ. ಸೊ ದೊಡ್ಡಪತ್ರೆ ಬೋಂಡ, ಮತ್ತು ನಮ್ಮ ಇಮ್ಮನ ಫೇವ್ರೇಟು ಆಲೂ ಬೋಂಡ, ಆಮೇಲೆ ನಮ್ಮ ಪಿಂಕುನ ಫೇವ್ರೇಟು ಮೆಣಸಿಕಾಯಿ ಬೋಂಡ ಎಲ್ಲನೂ ಹಾಕಿದ್ದೆ ಆಮೇಲೆ ನಮ್ಮ ಮನೆಯವ್ರಿಗೆ ಆನಿಯನ್ನು, ಈರುಳ್ಳಿ, ಹಿಂಗೆ ಫ್ರೆಂಡ್ಸ್ ನಮ್ಮ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಮಾಡಬೇಕು, ನನಗಂತೂ ತಲೆ ಕೆಟ್ಟೋಗುತ್ತೆ. ಸೊ ನೋಡಿ ದೊಡ್ಡಪತ್ರೆ ನನಗೆ ಮಾಡಿಕೊಂಡೆ. ಸೊ ನಮ್ಮ ಪಿಂಕುಗೆ ಅವಳು ಏನು ತಿನ್ನಲ್ಲ, ಅವಳಿಗೆ ಮೆಣಸಿಕಾಯಿ ಬೇಕು. ಸೊ ಅವಳಿಗೆ ಇಲ್ಲಿ ಮೆಣಸಿಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಹಿಮಾಗೆ ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಇದ್ರ ಬಗ್ಗೆ ನಮ್ಮ ಮನೆಯವರು ಪಾಪ ಎಲ್ಲ ಒಂದೊಂದು ತಿಂತಾರೆ, ಬಟ್ ಆದರೂ ಕೊನೆಗೆ ನನಗೊಂದು ಈರುಳ್ಳಿ ಬೋಂಡ ಮಾಡಿಕೊಟ್ಬಿಡು ಅಂತ ಅಂತಾರೆ. ಬಟ್ ಒಂದು ಏನು ನನಗೆ ಖುಷಿ ಆಗುತ್ತೆ ಅಂತಂದರೆ, ಅವ್ರಿಗೆ ಏನೇನು ಬೇಕೋ ರೆಡಿ ಮಾಡಿಕೊಡ್ತಾರೆ. ಸೊ ಈಗ ನಮ್ಮ ಮನೆಯವ್ರಿಗೆ ಆನಿಯನ್ ಬೇಕು, ಸೊ ಅವರು ಆನಿಯನ್ ಹೆಚ್ಕೊಡ್ತಾರೆ. ಈಗ ಮಗ ಆಲೂಗಡ್ಡೆ ಬೇಕಾ, ಅವಳು ಬೇಗ ಈ ಆಲೂಗಡ್ಡೆ ತಂದುಬಿಟ್ಟು ವಾಶ್ ಮಾಡಿಬಿಟ್ಟು ಅವಳು ಬೇಗ ಸರ್ಕಲಾಗಿ ಮಾಡಿಕೊಟ್ಬಿಡ್ತಾಳೆ. ಸೊ ನಮ್ಮ ಪಿಂಕುನು ಅಷ್ಟೇ, ಪಪ್ಪ ಬೇಗ ಮೆಣಸಿಕಾಯಿ ಇಟ್ಕೊಟ್ಬಿಡು, ಮಮ್ಮಿ ಮಾಡಿಕೊಡ್ತಾರೆ ಅಂತಂದ್ಬಿಟ್ಟು ಈಗ ಒಬ್ರಿಗೊಬ್ರು ಕೋರ್ಡಿನೇಷನ್ ಮಾಡಿಕೊಂಡು ಸೊ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಂಡು ತಿಂತಾರೆ. ಸೊ ಏನು ಮಾಡೋದು ಫ್ರೆಂಡ್ಸ್, ನನಗೂ ಒಬ್ಳಿಗೆ ಎಲ್ಲದನ್ನು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಅವ್ರ ಹೆಲ್ಪನ್ನ ತೊಗೋತೀನಿ. ಇಲ್ಲಿ ನೋಡಿ ಬಿಸಿ ಮೆಣಸಿಕಾಯಿ ಹಾಕ್ತಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಆ್ಯಕ್ಚುಲಿ ಈ ವಿಡಿಯೋ ಬಾದುಷಾ ತೋರಿಸ್ಬೇಕು ಅಂತ ಮಾಡಿರೋದ್ರಿಂದ ಕಂಪ್ಲೀಟ್ ಬಜ್ಜಿದು ನಾನೇನು ರೆಸಿಪಿ ಕಂಪ್ಲೀಟ್ ಏನೇನು ಹಾಕಿ ಕಲಿಸಿದ್ದೀನಿ ಅನ್ನೋದು ಏನು ತೋರಿಸ್ತಿಲ್ಲ. ಯೂಶ್ವಲಿ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಓಂಕಾಳು, ಸೋಡಾ, ಉಪ್ಪು ಅಷ್ಟೇ, ಇನ್ನೇನು ಹಾಕಿಲ್ಲ. ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ದೆ. ಇಲ್ಲಿ ನೋಡಿ ಸೊ ನಮ್ಮ ಚೋಟು ಟೈಮ್ ಟು ರಿವ್ಯೂ, ನಮ್ಮ ಮಮ್ಮಿ ಕುಡಿ ನಾನು ತಿಂದು ಹೇಳ್ತೀನಿ ಅಂತಂದ್ಬಿಟ್ಟು ಪ್ರತಿಯೊಂದು ಬಜ್ಜಿನೂ ಸಪ್ರೇಟ್ ಪ್ಲೇಟಿಗೆ ಹಾಕಿಬಿಟ್ಟು ಅದಕ್ಕೆ ಸಾಸ್ ಹಾಕ್ಕೊಂಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿ. ಸೊ ಇದು ದೊಡ್ಡಪತ್ರೆ ಬಜ್ಜಿ. ಸೊ ತಿಂತಾ ಇದ್ದಾಳೆ ನೋಡಿ, ಅವಳ ಎಕ್ಸ್ಪ್ರೆಷನ್ನು ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಬಟ್ ಇನ್ನು ಚಿಮ್ನಿದು ಸೌಂಡ್ ಬರ್ತಾಯಿತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ ಮೆಣಸಿಕಾಯಿ ಬಜ್ಜಿ. ಸೊ ನನಗಂತೂ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಇವ್ರು ಕಾಟಕ್ಕೆ ಕರೆದ ಎಲ್ಲ ಮಾಡಿಕೊಟ್ಟೆ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಶೇಪ್ ಬಗ್ಗೆ ಟೆನ್ಷನ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಇಲ್ಲಿ ನೋಡಿ ನಮ್ಮ ಬಾದುಷಾಗಳೆಲ್ಲ ಬಿಸಿಯಾಗಿ ರೆಡಿಯಾಗಿದೆ. ಬಟ್ ಟೆಂಪ್ಟೇಷನ್ನು, ನಾನು ತಿಂತೀನಿ ಮಮ್ಮಿ ಹಾಕ್ಕೊಡಿ, ರಿವ್ಯೂ ಕೊಡ್ತೀನಿ ಅಂತ ನಾನು ಹೇಳ್ತಾಯಿದ್ದೀನಿ. ಅದೇನೋ ಡಬಲ್ ಆಗಬೇಕು ಸೈಜು, ಅದನ್ನು ಒಂದು ನೈಟ್ ಬಿಡಬೇಕ ಪುಟ ಅಂತ. ಇಲ್ಲ, ನಾನು ರಿವ್ಯೂ ಮಾಡೇ ಮಾಡ್ತೀನಿ ಅಂತಂದ್ಬಿಟ್ಟು ಬೋಂಡದ ಜೊತೆ ಎಲ್ಲರಿಗೂ ಒಂದೊಂದು ಬಾದುಷಾ ಇರಲಿ ಅಂತ ಹಾಕ್ಸ್ಕೊಂಡು ಹೋಗಿದ್ದಾರೆ ನೋಡಿ. ಸೊ ಇನ್ನು ಬಿಸಿ ಇದೆ, ಅದಿನ್ನೂ ಪಾಕ ಅರ್ಧ ಎಳ್ಕೊಂಡೇ ಇಲ್ಲ, ಒಳಗಡೆ ಎಲ್ಲ ಏನೋ ಇಟ್ಟಿಟ್ಟು ಹಂಗೆ ಇದೆ. ಪಪ್ಪು ತಡಿ ಅಂತಂದ್ರೂ ಕೇಳಂಗೆ ಇಲ್ಲ. ಸೊ ಇಲ್ಲಿ ನೋಡಿ ನಮ್ಮ ಪಿಂಕು ಎಲ್ಲರಿಗೂ ಪ್ಲೇಟ್ ತೊಗೋತಾ ಇದ್ದಾಳೆ ಸರ್ವ್ ಮಾಡೋದಕ್ಕೆ. ಸೊ ನಾನಲ್ಲಿ ಬಿಸಿ ಬೋಂಡ ಮಾಡಿಕೊಡ್ತಾ ಇದ್ನಲ್ವ. ಸೊ ಅದನ್ನೆಲ್ಲ ಈರುಳ್ಳಿ ಒಂದು ಪ್ಲೇಟಿಗೆ, ಆಲೂಗಡ್ಡೆ ಒಂದು ಪ್ಲೇಟಿಗೆ, ದೊಡ್ಡಪತ್ರೆದು ಒಂದು ಪ್ಲೇಟಿಗೆ, ಮತ್ತು ಮೆಣಸಿನ್ಕಾಯಿ ಮತ್ತೆ ಏನಕ್ಕೆ ಮಾಡ್ತಿದ್ಯಾ ರಿವ್ಯೂ? ಮೆಣಸಿನ್ಕಾಯಿ ಬೋಂಡ ನೀಟಾಗಿ ಕೂರು, ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೆಣಸಿನ್ಕಾಯಿ ಬೋಂಡ ಅಂತ. ಸಾಸ್, ಸೂಪರ್. ಆಲೂಗಡ್ಡೆ ಬೋಂಡ, ಸಾಸ್. ಇಟ್ಸ್ ಮೈ ಫೇವ್ರೇಟ್. ಎಲ್ಲ ಬೋಂಡಗಳಿಂದ ಅದು. ಸೊ ಈರುಳ್ಳಿ ಬೋಂಡ, ಮಿರ್ಚಿ, ಇಷ್ಟು ಭಾರ ಇದೆ. ತೋರ್ಸದ್ನ ಒಳಗಿಂದ ತೋರ್ಸು. ಏರ್ಕೊಂಡಿರೋ ಹೆಂಗಿದೆ? ಸೂಪರ್, ದಿಸ್ ಇಸ್ ಅ ಫೇವ್ರೇಟ್. ಏನದೆಲ್ಲ ಟ್ರೈ ಇಟ್ ಒನ್ಸ್. ಸೂಪರ್ ಈರುಳ್ಳಿ ಆನಿಯನ್ ಬೋಂಡ ವೆರಿ ಸೂಪರ್. ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಇವಾಗ ರಿವ್ಯೂ ಎಲ್ಲ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ, ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಇವಾಗ ನಾವು ಎಲ್ಲ ಸೇರ್ಕೊಂಡು ಫ್ಯಾಮಿಲಿ ಇವಾಗ
ನಾವೇನು ಸ್ನ್ಯಾಕ್ಸ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಎಂಜಾಯ್ ಮಾಡ್ತೀವಿ. ಸ್ವಲ್ಪ ಮಂಡಕ್ಕಿನ ಅದು ಮಳೆಗಾಲ ಅಲ್ವಾ, ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಅಂತ ಚೆನ್ನಾಗಿ ಅದನ್ನು ಸ್ವಲ್ಪ ಬಾಣಲಿಲಿ ಹಾಕಿ ಹುರಿದ್ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿದ್ದಾರೆ. ಆ ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಸೊ ನಾವೆಲ್ಲ ಇವಾಗ ಬೋಂಡ ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು. ಸೊ ಐ ಹೋಪ್ ನೀವು ಇದೇ ರೀತಿ ಮಳೆಗಾಲನ ಎಂಜಾಯ್ ಮಾಡ್ತಿದ್ದೀರಾ ಫ್ಯಾಮಿಲಿ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಎಷ್ಟೇ ಬ್ಯುಸಿ ಇರಲಿ, ಗಿವ್ ಸಮ್ ಟೈಮ್ ಟು ಫ್ಯಾಮಿಲಿ. ಸೊ ನೀವೇನೇ ತುಂಬ ಫ್ಯಾನ್ಸಿ ಅಡುಗೆ ಮಾಡ್ಕೊಳ್ಳೋದು ಬೇಡ. ಒಂದು ಅನ್ನ ಸಾಂಬಾರೇ ಆಗಿರಲಿ, ಒಂದು ಮೊಸರನ್ನನೇ ಆಗಿರಲಿ, ಒಂದು ಟೀ ಕಾಫಿನೇ ಆಗಿರಲಿ, ಈ ರೀತಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಟ್ಲೀಸ್ಟ್, ನನಗೂ ಗೊತ್ತು ಎಲ್ಲರೂ ಬ್ಯುಸಿ ಇರ್ತೀರಾ ಅಂತ. ಸೊ ಫ್ರೀ ಇದ್ದಾಗೆಲ್ಲ ಈ ರೀತಿ ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸುಡಿ 7:30 ಆಗಿತ್ತು. ಸೊ ನಮಗೂ ಅಷ್ಟೇ ಫ್ರೆಂಡ್ಸ್, ನಮ್ಮ ಮನೆಯವರು ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿ ಇದ್ದಾಗ ಅವ್ರು ಸಿಗಲ್ಲ. ಸೊ ನಾವೇ 3 ಜನ, ಸೊ ನಾವು ನಮ್ಮ ಮಕ್ಕಳು ಕೂತ್ಕೊಂಡು ಈ ರೀತಿ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ತಿರ್ತೀವಿ. ಸೊ ಇದ್ದಾಗ ಮಾತ್ರ ನಮ್ಮ ಮನೇಲಿ ಟಿ ವಿ ಹಿಡ್ದಿರೋದಕ್ಕೆ ಅದೇ ಕಾರಣ. ಸೊ ಲೆಟಸ್ ಸ್ಪೆಂಡ್ ಸಮ್ ಟೈಮ್ ಫ್ಯಾಮಿಲಿ ಜೊತೆ ಅಂತಲೇ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ತಟ್ಟೆ ಇಡ್ಲಿ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೆ ಒಂದು 2 days ಹಿಂದೆ. ಫ್ರೆಂಡ್ಸ್, ಇದು ಅಥೆಂಟಿಕ್ ತಟ್ಟೆ ಇಡ್ಲಿ. ಅಂದರೆ ನೀವು ರೆಸ್ಟೋರೆಂಟಲ್ಲಿ ಯಾವ ರೀತಿ ತಿಂತೀರಾ ಅದೇ ರೀತಿ ಇದು ಇಡ್ಲಿ ಹಿಟ್ಟಲ್ಲ, ತಟ್ಟೆ ಇಡ್ಲಿಗೆ ಅಂತಲೇ ಸಪ್ರೇಟಾಗಿ ಮಾಡೋವಂಥ ಒಂದು ರೆಸಿಪಿ. ಪ್ಲೀಸ್ ಫ್ರೆಂಡ್ಸ್, ನೀವೇನು ನೋಡಿಲ್ಲ ಅಂತಂದರೆ ಸೊ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಈ ರೆಸಿಪಿನ ನೋಡಿ ನೀವು ಮಾಡಿಕೊಂಡು ಸೊ ಈ ರೆಸಿಪಿನ ಎಂಜಾಯ್ ಮಾಡಿ. ಐ ಹೋಪ್ ನಿಮಗೆ ನಾನು ಮಾಡೋ ವೀಡಿಯೋಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ನೀವೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಅದೇ ರೀತಿ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ರೀತಿ ರೆಸಿಪಿಗಳನ್ನ ಟ್ರೈ ಮಾಡಬೇಕು ಅಂತಿದ್ರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ಯು ಎಂಜಾಯ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಐ ಲವ್ ಯು ಆಲ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಒಳ್ಳೊಳ್ಳೆ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಪ್ಲೀಸ್ ಫಾಲೋ ಮಾಡಿ. ಸೊ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್, ಪ್ಲೀಸ್. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.